ವತಿಯಿಂದ ಈ ಗುರುವಂದನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಜಿಯವರು ಆದಿತ್ಯಂತಿಗೆ ಪೀಠ ಅವರಲ್ಲಿ ಭಕ್ತಿ ನಮನಗಳನ್ನು ಸಲ್ಲಿಸುತ್ತಾರೆ. ಜೀವನದ ಪರಿವರ್ತನೆಯ ಬೆಳವಣಿಗೆ ಯಾವ ರೀತಿ ಬೆಳೆಯಬೇಕು ಅನ್ನೋದು ಗುರುವಿನ ಗುರು, ಪರಮ ಗುರು, ತಾಯಿ. ಮನೆಗೆ ಮೊದಲು ಪಾಠಶಾಲೆ ತಾಯಿ. ಆ ತಾಯಿಯಿಂದ ಮಗುವಿನ ಬೆಳವಣಿಗೆಯಲ್ಲಿ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ತಿದ್ದುವಂಥ ಪ್ರಥಮ ಪಾಠ ತಾಯಿಗಾಗಿರ್ತಕ್ಕಂಥದ್ದು. ತಾಯಿ ತೊದಲ ನುಡಿಯಲ್ಲಿ ಅಪ್ಪ, ಅಮ್ಮ, ತಂದೆ, ತಾಯಿ, ಅಣ್ಣ, ತಮ್ಮ ಪರಿಚಯ ಮಾಡಿಕೊಡ್ತಕ್ಕಂಥದ್ದು. ಅದರಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀನವರು ಒಂದು ಮಾತನ್ನ ಹೇಳಿದರು. ಅದು ಸಾರ್ಥಕತೆ ಆಗುತ್ತೆ ಅಂತ ಅನಿಸುತ್ತೆ. ಸಂಗೀತ ಒಂದು ಕಲೆ, ಸಾಹಿತ್ಯ ಒಂದು ಕಲೆ, ಅಂಗಾಂಗ ಭಾವರೂಪಣದ ಕಲೆ ಎಂದು ಸಂಗೊಳಿಸಲಿ ಕಲೆಗಳನ್ನು ಅನುದಿನವೂ ಯತ್ನದಲ್ಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ. ಬದುಕು ಮಂಗಳಕರವಾಗಬೇಕು ಅಂದರೆ ಕೇವಲ ಊಟ ಮಾಡಿದರೆ ಸಾಲದು. ದೇಹ ಗಳಿಸಲಿಕ್ಕೆ ಊಟ ಏನು ಬೇಕಾಗುತ್ತೆ, ಪ್ರಸಾದ ಬೇಕು. ಆದರೆ ದೇಹ ಒಂದೇ ನಮ್ಮ ಅಸ್ತಿತ್ವ ಅಲ್ಲ. ನಮ್ಮ ಹಿಂದೆ ನಮ್ಮ ಅಸ್ತಿತ್ವದಲ್ಲಿ ಮತ್ತು ಆಯಾಮಗಳನ್ನ, ಆ ಎಲ್ಲ ಅಸ್ತಿತ್ವದ ವಿವಿಧ ಪದರಗಳನ್ನ ಮಂಗಳಕರ ತೊಡಸ್ತಾರೆ ಹೋಗುತ್ತೆ. ಆದರೆ ಒಟ್ಟು ಬದುಕು ಮಂಗಳಕರ ಆಗಲಿಕ್ಕಿಲ್ಲ.